ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಜಾಗರೂಕರಾಗಿರಿ, ಏಕೆಂದರೆ ಇಂದು ನಿಮ್ಮ ಮನೆಯ ಬಾಗಿಲಲ್ಲಿ ನೀವು ಕನಸಿನಲ್ಲಿಯೂ ಊಹಿಸದ ಏನಾದರೂ ಸಂಭವಿಸಲಿದೆ. ಒಬ್ಬ ಉನ್ನತ ಸರ್ಕಾರಿ ಅಧಿಕಾರಿ ನಿಮ್ಮ ಮನೆಯ ಕಡೆಗೆ ನೇರವಾಗಿ ಹೋಗುತ್ತಿದ್ದಾರೆ. ಹಾಗೆಯೇ ಅವರ ಹೆಜ್ಜೆಗಳು ನಿಮ್ಮ ಮುಖ್ಯ ಬಾಗಿಲಿನ ಕಡೆ ಚಲಿಸುತ್ತವೆ. ನಿಮ್ಮ ಅದೃಷ್ಟದ ಸಂಪೂರ್ಣ ಹಾದಿಯೇ ಬದಲಾಗಲಿದೆ. ಏನೋ ಸಂಭವಿಸಲಿದೆ. ನೀವು ಇಂದು ಸರಿಯಾದ ಸಮಯದಲ್ಲಿ ಅದರ ಬಗ್ಗೆ ಯೋಚಿಸಿದರೆ, ನೀವು ತಿಳಿದುಕೊಳ್ಳದಿದ್ದರೆ ನಿಮ್ಮ ಜೀವನದ ಅತಿ ದೊಡ್ಡ ಅವಕಾಶವನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತೀರಿ. ಮುಂದಿನ ಕೆಲವು ನಿಮಿಷಗಳು ನಿಮ್ಮ ಜೀವನದ ಮುಂದಿನ ಕೆಲವು ವರ್ಷಗಳಿಂದ ನಿರ್ಧಾರ ತೆಗೆದುಕೊಳ್ಳಲಿದ್ದೀರಿ ಮತ್ತು ಈ ವಿಡಿಯೋದ ಪ್ರತಿ ಸೆಕೆಂಡು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಾನು ನಿಮಗೆ ಖಚಿತವಾಗಿ ಎಚ್ಚರಿಸುತ್ತಿದ್ದೇನೆ. ನಿಮ್ಮ ಕಣ್ಣುಗಳಿಂದ ಮರೆಮಾಡಲ್ಪಡುವ ಕಟು ಮತ್ತು ಆಘಾತಕಾರಿ ಸತ್ಯಗಳು ನಿಮ್ಮ ಪಾದಗಳ ಕೆಳಗಿನ ನೆಲ ಜಾರುವಂತೆ ಮಾಡುತ್ತದೆ. ಇದು ಸಾಮಾನ್ಯ ದಿನವಲ್ಲ ಅಥವಾ ಇದು ಸಾಮಾನ್ಯ ಭವಿಷ್ಯವೂ ಅಲ್ಲ, ಏಕೆಂದರೆ ಗ್ರಹಗಳ ಸ್ಥಾನಗಳು ಈ ನಡೆಯುವ ರಾಶಿಯವರಿಗೆ ಒಂದು ಜಟಿಲತೆಯನ್ನು ಸೃಷ್ಟಿಸಲಿದೆ. ಅದರ ಕೇಂದ್ರದಲ್ಲಿ ನೀವು ನಿಮ್ಮಷ್ಟಕ್ಕೆ ನಿಂತಿದ್ದೀರಿ. ಇಂದು ಮಧ್ಯಾಹ್ನದ ನಂತರ ನಿಮ್ಮ ಜೀವನವು ಅನಿರೀಕ್ಷಿತ ತೆರವು ಪಡೆಯುತ್ತದೆ. ಅದು ನಿಮ್ಮ ಉದ್ಯೋಗ ಮತ್ತು ಸಾಮಾಜಿಕ ಸ್ಥಾನಮಾನಕ್ಕೆ ನೇರವಾಗಿ ಸಂಬಂಧಿಸಿದೆ. ನಿಮ್ಮ ಸಮಸ್ಯೆಗಳು ಈ ದಿನಗಳು ಎಂದಿಗೂ ಮುಗಿಯುವುದಿಲ್ಲ, ಆದರೆ ಇಂದು ನಿಮ್ಮ ಮನೆ ಬಾಗಿಲು ತಟ್ಟಲು ಬರುವ ವ್ಯಕ್ತಿಯ ಜೇಬಿನಲ್ಲಿ ನಿಮ್ಮ ಉಜ್ವಲ ಭವಿಷ್ಯವಿದೆ. ಭರವಸೆ ಇರುತ್ತದೆ. ನೀವು ಕಾಯುತ್ತಿದ್ದ ರಹಸ್ಯ ದಾಖಲೆ ಇಲ್ಲಿದೆ, ಆದರೆ ಅದು ಅಷ್ಟೇ ಅಲ್ಲ, ಏಕೆಂದರೆ ಈ ಹಿಂದೆ ಉತ್ತಮ ಸುದ್ದಿ ಕೂಡ ಇದೆ. ನಿಮ್ಮ ಮನೆಯೊಳಗೆ ಒಂದು ದೊಡ್ಡ ಅಪಾಯ ನಿಧಾನವಾಗಿ ಬೆಳೆಯುತ್ತಿದೆ. ಅದರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳಿದಿಲ್ಲ. ಈ ಗಂಭೀರ ಎಚ್ಚರಿಕೆಯನ್ನು ನೀವು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಲು ಮತ್ತು ನಿಮ್ಮ ಹಣೆ ಬರಹವನ್ನು ಬದಲಾಯಿಸಲು ಬಯಸಿದರೆ ತಕ್ಷಣವೇ ಕಾರ್ಯನಿರ್ವಹಿಸಿ. ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ದುರ್ಗಾ ಮತ್ತು ಜೈ ವಿಷ್ಣು ಎಂದು ಬರೆಯಿರಿ. ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎರಡು ಮಹಾಶಕ್ತಿಗಳ ಅಪರಿಮಿತ ಆಶೀರ್ವಾದವನ್ನು ನೀವು ಪಡೆಯುತ್ತೀರಿ. ಇದು ಪ್ರತಿಯೊಂದು ಬಿಕ್ಕಟ್ಟನ್ನು ನಿವಾರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಆ ಹಿರಿಯ ಅಧಿಕಾರಿ ನಿಮ್ಮ ಬಳಿಗೆ ಏಕೆ ಬರುತ್ತಿದ್ದಾರೆ ಮತ್ತು ಅವರಿಗೂ ನಿಮಗೂ ಏನು ಸಂಬಂಧ ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು. ಕೇಳಿ, ನೀವು ಹಿಂದೆ ಮಾಡಿದ ಆದರೆ ನೀವೇ ಮರೆತ ಒಳ್ಳೆಯ ಕೆಲಸ ಇಂದು ನಡೆಯುತ್ತಿದೆ. ಅದು ನಿಮಗೆ ಒಂದು ದೊಡ್ಡ ಆಶೀರ್ವಾದವಾಗಿ ಹಿಂತಿರುಗುತ್ತಿದೆ. ಆ ಅಧಿಕಾರಿ ನಿಮ್ಮ ಮುಂದೆ ಕುಳಿತಾಗ ಅವರ ದೃಷ್ಟಿಯಲ್ಲಿ ಇದು ನಿಮಗೆ ವಿಚಿತ್ರ ಗೌರವವಾಗಿರುತ್ತದೆ. ಆದರೆ ನೀವು ಇಲ್ಲಿ ಬಹಳ ಜಾಗರೂಕರಾಗಿರಬೇಕು, ಏಕೆಂದರೆ ನಿಮ್ಮ ಕಡೆಯಿಂದ ಒಂದು ಸಣ್ಣ ತಪ್ಪು ಸಂಭವಿಸಿದರೂ ಕೂಡ ಅಹಂಕಾರವು ಪ್ರಗತಿಯಲ್ಲಿರುವ ಈ ಕೆಲಸವನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತದೆ. ಅದು ನಿಮ್ಮ ಮನೆಗೆ ಪ್ರವೇಶಿಸಿದ ತಕ್ಷಣ ನಮೂದಿಸಿದ ನಕಾರಾತ್ಮಕ ಗ್ರಹಗಳ ಪ್ರಭಾವವು ಸಕ್ರಿಯವಾಗುವುದರಿಂದ ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಬೇಕಾಗುತ್ತದೆ. ಅದು ನಿಮ್ಮ ಎಲ್ಲವನ್ನು ನಾಶ ಮಾಡುವ ಏನನ್ನಾದರೂ ಹೇಳುವಂತೆ ಮಾಡಬಹುದು, ಆದರೆ ನಿಜವಾದ ವಿಷಯ ಇನ್ನೂ ಬರಬೇಕಿದೆ, ಏಕೆಂದರೆ ಇದು ಮುಗಿದು ಸರಿಯಾಗಿ 20 ನಿಮಿಷಗಳ ನಂತರ ನಿಮ್ಮ ಮೊಬೈಲ್ಗೆ ಒಂದು ಸಂದೇಶ ಬರುತ್ತದೆ. ಅದನ್ನು ನೋಡಿದ ನಂತರ ನಿಮ್ಮ ಕೈ ಕಾಲುಗಳು ನಡುಗುತ್ತವೆ. ಆ ಸಂದೇಶವು ಹತ್ತಿರದವರಿಂದ ಅಥವಾ ಅಪರಿಚಿತರಿಂದ ಬಂದಿರಬಹುದೇ, ಆದರೆ ಅದರ ಬಗ್ಗೆ ನಾನು ನಿಮಗೆ ನಂತರ ಇನ್ನಷ್ಟು ಹೇಳುತ್ತೇನೆ. ಆದರೆ ಅದಕ್ಕೂ ಮೊದಲು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೀವು ತುಂಬ ಆಶ್ಚರ್ಯಕರವಾದುದನ್ನು ತಿಳಿದುಕೊಳ್ಳಬೇಕು. ಇದ್ದಕ್ಕಿದ್ದಂತೆ ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗುವುದರಿಂದ ನೀವು ನಿಮ್ಮನ್ನು ಕಳೆದುಕೊಳ್ಳುವಿರಿ. ಈ ಹಣವನ್ನು ಎಲ್ಲಿ ಸಂಗ್ರಹಿಸಬೇಕೆಂದು ನಿಮಗೆ ತಿಳಿದಿರುವುದಿಲ್ಲ. ನಿಮ್ಮ ಹಳೆಯ ಹಣದಲ್ಲಿ ಸ್ವಲ್ಪ ಸಿಲುಕಿಕೊಂಡಿದ್ದ ಅದು ಸಂಪೂರ್ಣವಾಗಿ ಮುಳುಗಿತ್ತು ಮತ್ತು ಇಂದು ಸಂಜೆ ಸೂರ್ಯಾಸ್ತದ ಮೊದಲು ಅದು ಯಾವುದೇ ಮಾಧ್ಯಮದ ಮೂಲಕ ನಿಮ್ಮನ್ನು ತಲುಪುತ್ತದೆ. ಮತ್ತು ನೀವು ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡುತ್ತಿದ್ದರೆ ನಿಮ್ಮ ಜಾತಕದಲ್ಲಿನ ನಕ್ಷತ್ರಗಳು ಈಗ ಸಂಪೂರ್ಣವಾಗಿ ಜೋಡಿಸಲ್ಪಟ್ಟಿವೆ ಎಂಬುದು ಸ್ಪಷ್ಟವಾಗುತ್ತದೆ. ನೀವು ಎಚ್ಚರಗೊಂಡಿದ್ದೀರಿ ಮತ್ತು ನಿಮ್ಮ ದುಃಖವನ್ನು ಕೊನೆಗೊಳಿಸುವ ಸಮಯ ಬಂದಿದೆ ಎಂದು ವಿಶ್ವವೇ ನಿಮಗೆ ಸಂಕೇತಿಸುತ್ತಿದೆ. ಹಾಗಾದರೆ ವಿಡಿಯೋ ನೋಡಿ ತಕ್ಷಣ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕುಟುಂಬದ ಭಾಗವಾಗಿರಿ, ಏಕೆಂದರೆ ಮುಂದೆ ಬರಲಿರುವ ತಿರುವು ನಿಮ್ಮ ಮನಸ್ಸನ್ನು ಬೆಚ್ಚಿ ಬೀಳಿಸುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗೋಣ. ಈಗ ನಿಮ್ಮ ಉಸಿರನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳಿ, ಏಕೆಂದರೆ ಪ್ರೀತಿ ಮತ್ತು ಸಂಬಂಧಗಳ ವಿಷಯಗಳು
ನಿಮ್ಮ ಮೇಲಿವೆ. ನಿಮ್ಮ ಜೀವನ ಸಂಗಾತಿ ಮತ್ತು ನಿಮ್ಮ ಪ್ರೇಮ ಸಂಗಾತಿಗೆ ಸಂಬಂಧಿಸಿದ ಒಂದು ರಹಸ್ಯವು ಬಹಿರಂಗಗೊಳ್ಳಲಿದೆ. ಎಲ್ಲವೂ ಸುಗಮವಾಗಿ ನಡೆಯುತ್ತಿದೆ ಎಂದು ನೀವು ಭಾವಿಸಬಹುದು, ಆದರೆ ಅವರ ಹೃದಯದ ಆಳದಲ್ಲಿ ಇಂದು ರಾತ್ರಿ ಅವರಿಗೆ ಏನನ್ನು ಹೇಳಲು ಸಾಧ್ಯವಾಗುತ್ತದೆ ಎಂಬ ಚಿಂತೆ ಅವನಲ್ಲಿದೆ. ನಾನು ನಿಮಗೆ ಮೌನವಾಗಿ ಏನನ್ನಾದರೂ ಬಹಿರಂಗಪಡಿಸಲಿದ್ದೇವೆ. ಇದು ನಿಮ್ಮ ಸಂಬಂಧಕ್ಕೆ ಹೊಸ ತಿರುವು ನೀಡಬಹುದು ಅಥವಾ ಹೊಸ ಆರಂಭಕ್ಕೂ ಕಾರಣವಾಗಬಹುದು. ಅವರು ಕೆಡವಲು ಅಸಾಧ್ಯವಾಗದ ಗೋಡೆಯನ್ನು ನಿರ್ಮಿಸುತ್ತಾರೆ. ಅದು ಅವರ ಸಂದೇಶವನ್ನು ನೀವು ಹೇಗೆ ಅರ್ಥೈಸುತ್ತೀರಿ ಎಂಬುದರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತದೆ. ಆಲಿಸಿ ಮತ್ತು ಅರ್ಥ ಮಾಡಿಕೊಳ್ಳಿ. ಈ ಮಧ್ಯೆ ನೀವು ಮತ್ತೊಂದು ಆಘಾತವನ್ನು ಅನುಭವಿಸಲಿದ್ದೀರಿ, ಏಕೆಂದರೆ ನಿಮ್ಮ ಮನೆಯಿಂದ ಯಾರೋ ಒಬ್ಬರು, ನಿಮ್ಮ ಅತಿ ದೊಡ್ಡ ಹಿತೈಷಿ ಎಂದು ನೀವು ಪರಿಗಣಿಸುವ ವ್ಯಕ್ತಿ, ನಿಮ್ಮ ಬೆನ್ನ ಹಿಂದೆ ನೀವು ಈ ದೊಡ್ಡ ಯಶಸ್ಸನ್ನು ಸಾಧಿಸುವುದನ್ನು ತಡೆಯಲು ಸಂಚಿಯು ರೂಪಿಸಿದ್ದಾರೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಿಮ್ಮ ಸ್ನೇಹಿತ, ನಿಮ್ಮ ದೈನಂದಿನ ಜೀವನದ ಒಂದು ಭಾಗ, ನಿಮ್ಮ ಮನೆಗೆ ಬಂದು ಹೋಗುವ ವಾಹನ, ಈ ಹಿರಿಯ ಅಧಿಕಾರಿ. ಕಾರ್ ನಿಮ್ಮ ಮನೆ ಸಮೀಪಿಸಿದ ತಕ್ಷಣ ಆ ವ್ಯಕ್ತಿಯ ಮುಖ ಸಂಪೂರ್ಣವಾಗಿ ಬಿಳಿಚಿಕೊಳ್ಳುತ್ತದೆ ಮತ್ತು ಅವರು ತಕ್ಷಣವೇ ತಮ್ಮ ಫೋನಿನಲ್ಲಿ ಯಾರಿಗಾದರೂ ರಹಸ್ಯವನ್ನು ಕಳುಹಿಸುತ್ತಾರೆ. ಇದು ಭವಿಷ್ಯದಲ್ಲಿ ನಿಮಗೆ ಹೊಸ ಸಮಸ್ಯೆಗಳನ್ನು ಸೃಷ್ಟಿಸಬಹುದು, ಆದರೆ ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಇದೆಲ್ಲದರ ನಡುವೆ ಒಂದು ಅದ್ಭುತ ಗ್ರಹ ಜೋಡಣೆಯು ನಿಮ್ಮ ಪರವಾಗಿ ರೂಪಿಸುತ್ತಿದೆ. ಮತ್ತು ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ, ಇಂದು ಮಧ್ಯಾಹ್ನ ಸೂರ್ಯ ದೇವರು ತನ್ನ ಪೂರ್ಣ ವೈಭವವನ್ನು ಪಡೆಯುವ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನೀವು ಒಂದು ಸಣ್ಣ ಕೆಲಸವನ್ನು ಮಾಡಬೇಕು ಎಂದು ಹೇಳಲಾಗುತ್ತದೆ. ಅದು ನಿಮ್ಮ ಮನೆಗೆ ಎಲ್ಲ ನಕಾರಾತ್ಮಕ ಶಕ್ತಿ ಪ್ರವೇಶಿಸುವುದನ್ನು ತಡೆಯುತ್ತದೆ. ಅದು ಏನು ಮಾಡುತ್ತದೆ ಎಂದರೆ ಅದನ್ನು ಹೇಗೆ ಮಾಡಬೇಕೆಂದು ಈಗಲೇ ನಿಮಗೆ ಸಂಪೂರ್ಣ ವಿವರಗಳನ್ನು ನೀಡುತ್ತೇನೆ. ಆದರೆ ಮೊದಲು ಇಂದು ಬೆಳಿಗ್ಗೆಯಿಂದ ನೀವು ಸ್ವೀಕರಿಸುತ್ತಿರುವ ರಹಸ್ಯ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ಆದರೆ ನೀವು ಅದರ ಬಗ್ಗೆ ಗಮನ ಹರಿಸಿಲ್ಲ. ಹೌದು ತಾನೇ? ಇಂದು ಬೆಳಗ್ಗೆಯಿಂದ ನಿಮ್ಮ ಮನಸ್ಸಿನಲ್ಲಿ ಸದ್ವಾಸದಂತೆ ವಿಚಿತ್ರವಾದ ಅಶಾಂತಿಯ ಭಾವನೆ ಕಾಣಿಸಿಕೊಂಡಿರುವುದನ್ನು ನಾನು ಗಮನಿಸಿದೆ ಮತ್ತು ಏನೋ ದೊಡ್ಡ ಘಟನೆ ಸಂಭವಿಸಲಿದೆ ಎಂಬ ಭಾವನೆ ನಿಮಗೆ ಬರುತ್ತಲೇ ಇರುತ್ತದೆ. ಅದು ಏನು? ಮುಂಬರುವ ಬಿರುಗಾಳಿ ಮತ್ತು ಬದಲಾವಣೆಗೆ ನಿಮ್ಮನ್ನು ಸಿದ್ಧಪಡಿಸುತ್ತಿರುವುದು ಭ್ರಮೆಯಲ್ಲ, ಬದಲಿಗೆ ನಿಮ್ಮ ಆತ್ಮಸಾಕ್ಷಿ ಇಂದು ಸಂಜೆ ಸರಿಯಾಗಿ 7:45ಕ್ಕೆ ನಿಮ್ಮ ಜೀವನದಲ್ಲಿ ಬರಲು ತಯಾರಿ ನಡೆಸುತ್ತಿದೆ. ಕಾಲಚಕ್ರವು ಪೂರ್ಣ ವೃತ್ತವನ್ನು ತಿರುಗಿಸುವ ಸಮಯ ಬರುತ್ತದೆ ಮತ್ತು ನಿಮ್ಮ ಹಣೆಬರಹದ ಕಳೆದ ಹಲವಾರು ವರ್ಷಗಳಿಂದ ತುಕ್ಕು ಹಿಡಿದಿರುವ ನಿಮ್ಮ ಅದೃಷ್ಟ ತೆರೆಯಲಿದೆ. ನೀವು ದುರ್ಗಾದೇವತೆ ಮತ್ತು ವಿಷ್ಣುವಿನ ನಿಜವಾದ ಭಕ್ತರಾಗಿದ್ದರೆ ಕಮೆಂಟ್ನಲ್ಲಿ ಜೈ ಮಾ ದುರ್ಗಾ ಮತ್ತು ಜೈ ವಿಷ್ಣು ದೇವ ಎಂದು ಖಂಡಿತ ತಪ್ಪದೇ ಬರೆಯಿರಿ, ಏಕೆಂದರೆ ನಿಮ್ಮ ನಂಬಿಕೆ ಇಂದು ನಿಮ್ಮದಾಗಲಿದೆ. ನಿಮ್ಮ ಸುತ್ತಲೂ ಒಂದು ರಕ್ಷಣಾತ್ಮಕ ಗುರಾಣಿಯನ್ನು ಸೃಷ್ಟಿಸುತ್ತದೆ. ಅದು ನಿಮ್ಮ ಬಲಿಷ್ಠ ಶತ್ರುಗಳು ಸಹ ಭೇದಿಸಲು ಸಾಧ್ಯವಾಗುವುದಿಲ್ಲ. ಆ ಅಧಿಕಾರಿ ಯಾವ ವಿಭಾಗಕ್ಕೆ ಸೇರಿದವರು ಮತ್ತು ಅವರ ಆಗಮನವು ನಿಮ್ಮ ಕೆಲಸದ ಮೇಲೆ ಅಥವಾ ನಿಮ್ಮ ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರುತ್ತದೆಯೇ ಎಂದು ನೀವು ನಿರಂತರವಾಗಿ ಯೋಚಿಸುತ್ತಿದ್ದೀರಿ. ವ್ಯವಹಾರದಲ್ಲಿ ಏನು ಬದಲಾಗುತ್ತದೆ? ಹಾಗಾಗಿ ನಾನು ನಿಮಗೆ ಹೇಳುತ್ತೇನೆ, ಆ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಸ್ಥಗಿತಗೊಂಡ ಫೈಲ್ಗಳನ್ನು ಮುಂದಕ್ಕೆ ಸಾಗಿಸಲು ನೇರವಾಗಿ ಸಹಾಯ ಮಾಡುತ್ತಾರೆ. ಕಳೆದ ಕೆಲವು ತಿಂಗಳುಗಳಿಂದ ಕಚೇರಿಯಲ್ಲಿ ಧೂಳು ಹಿಡಿಯುತ್ತಿರುವ ನಿಮ್ಮ ಬಡ್ತಿಯ ಹಾದಿಯನ್ನು ತೆರವುಗೊಳಿಸಲಾಗುವುದು. ನಿಮ್ಮ ಕೆಳಗೆ ಕೆಲಸ ಮಾಡುತ್ತಿದ್ದ ಅಥವಾ ನಿಮ್ಮನ್ನು ಕಡಿಮೆ ಅಂದಾಜು ಮಾಡುತ್ತಿದ್ದ ಜನರು ಈಗ ನಿಮ್ಮ ಮುಂದೆ ಕೈ ಜೋಡಿಸಿ ನಿಲ್ಲುವಂತೆ ಒತ್ತಾಯಿಸಲಾಗುತ್ತದೆ. ನಿಮ್ಮ ಸಂಬಂಧಗಳಲ್ಲಿ ಭಾರೀ ಏರಿಕೆ ಕಂಡುಬರಲಿದ್ದು, ನಿಮ್ಮ ಕುಟುಂಬದ ಸದಸ್ಯರು ಸಹ ನಿರೀಕ್ಷಿಸದೇ ಇರುವ ಬಡತಿಗೆ ದಾರಿ ಮಾಡಿಕೊಡುತ್ತಾರೆ. ಆದರೆ ಕಥೆಯಲ್ಲಿನ ತಿರುವು ಇಲ್ಲಿ ಬರುವುದಿಲ್ಲ. ಆ ಅಧಿಕಾರಿ ನಿಮ್ಮ ಮನೆಯಲ್ಲಿ ಚಹಾ ಕುಡಿಯುತ್ತಿರುವಾಗ ಮತ್ತು ಇದ್ದಕ್ಕಿದ್ದಂತೆ ಅವನು ನಿಮ್ಮ ಮುಂದೆ ಒಂದು ಷರತ್ತನ್ನು ಇಡುವನು. ಅದು ನಿಮ್ಮನ್ನು ದಿಗ್ಭ್ರಮೆಗೊಳಿಸುತ್ತದೆ. ಇಂದು ಕುಟುಂಬದ ಸದಸ್ಯರಿಗೆ ಸಂಬಂಧಿಸಿರುತ್ತದೆ ಮತ್ತು ಆ ಸಮಯದಲ್ಲಿ ನೀವು ಬಹಳ ಮುಖ್ಯವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಕಷ್ಟ ಮತ್ತು ನೋವಿನಿಂದ ಕೂಡಿರಬಹುದು. ನೀವು ಆ ಸ್ಥಿತಿಯನ್ನು ಒಪ್ಪಿಕೊಳ್ಳುತ್ತೀರಾ ಅಥವಾ ನಿಮ್ಮ ಸ್ವಾಭಿಮಾನವನ್ನು ತ್ಯಾಗ ಮಾಡುತ್ತೀರಾ? ಆ ದೊಡ್ಡ ಅವಕಾಶವನ್ನು ಒದೆಯುತ್ತೀರಾ? ಅದು ನಿಮ್ಮೊಳಗಿನ ನಿಮಗೆ ಉತ್ತರಿಸಬೇಕಾದ ಪ್ರಶ್ನೆಯಾಗಿದೆ. ಈ ಇಡೀ ಪರಿಸರದಲ್ಲಿ ಇದೆಲ್ಲವೂ ನಿಮಗೆ ನಿಜವಾಗಿಯೂ ಆಗುತ್ತದೆಯೇ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಉದ್ಭವಿಸುತ್ತದೆ. ಹೌದು, ಇದು ನಿಮಗೆ ನಿಖರವಾಗಿ ಆಗುತ್ತಿದೆ, ಏಕೆಂದರೆ ರಾಹು ಮತ್ತು ಕೇತುವಿನ ದೃಷ್ಟಿ ಈಗ ಸಂಪೂರ್ಣವಾಗಿ ಕೊನೆಗೊಂಡಿದೆ ಮತ್ತು ಗುರುವಿನ ನಿಮ್ಮ ಸಂಪತ್ತಿನ ಮನೆಯಲ್ಲಿ ನೇರವಾಗಿ ಬೆಳಗುತ್ತಿದೆ. ನಿಮ್ಮ ಅದೃಷ್ಟವನ್ನು ಬೆಳಗಿಸುತ್ತದೆ.
ಆದರೆ ಈ ಕಾಂತಿಯ ಹಿಂದೆ ಒಂದು ದೊಡ್ಡ ಕತ್ತಲೆ ಅಡಗಿದೆ ಮತ್ತು ಇಂದು ರಾತ್ರಿ 11 ಗಂಟೆಯ ನಂತರ ನಿಮ್ಮ ಮನೆಗೆ ಪ್ರವೇಶಿಸಲು ಪ್ರಯತ್ನಿಸುವುದು ಮತ್ತು ಕತ್ತಲೆಯಿಂದ ಪಾರಾಗಿ ನಿಮ್ಮ ಕುಟುಂಬವನ್ನು ಹೊರಗೆ ತರುವುದು ಹೇಗೆ ಈ ವಿಷಯವನ್ನು ನೀವು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ನೀವು ನಿಜವಾಗಿಯೂ ನಿಮ್ಮ ಜೀವನವನ್ನು ಭದ್ರಗೊಳಿಸಿಕೊಳ್ಳಲು ಬಯಸಿದರೆ, ಈ ಮಹಾನ್ ಸಂಯೋಗವನ್ನು ಸ್ವೀಕರಿಸಲು ಸಿದ್ಧರಿದ್ದರೆ, ಸಂಪೂರ್ಣ ಲಾಭವನ್ನು ಪಡೆಯಲು ಬಯಸಿದರೆ ಈ ವಿಡಿಯೋವನ್ನು ಸ್ವಲ್ಪವಾದರೂ ಬಿಟ್ಟುಕೊಡಲು ಮರೆಯಬೇಡಿ. ಅಥವಾ ಏಕೆಂದರೆ ಈಗ ನಾನು ನಿಮಗೆ ರಹಸ್ಯವನ್ನು ಹೇಳಲಿದ್ದೇನೆ. ನಾನು ನಿಮಗೆ ಒಂದು ವಿಷಯವನ್ನು ಹೇಳುತ್ತೇನೆ, ಅದು ನಿಮ್ಮ ಬೆನ್ನು ಮೂಳೆಯಲ್ಲಿ ನಡುಕನ್ನುಂಟು ಮಾಡುತ್ತದೆ ಮತ್ತು ವಿಧಿ ನಿಜವಾಗಿಯೂ ಹೀಗೆಯೇ ಕೆಲಸ ಮಾಡುತ್ತದೆ ಎಂದು ನೀವು ಯೋಚಿಸುವಂತೆ ಒತ್ತಾಯಿಸಲಾಗುತ್ತದೆ. ಆಟಗಳು ಆಡುತ್ತಾಳೆ. ಆ ಅಧಿಕಾರಿಯ ಕಣ್ಣುಗಳಲ್ಲಿ ಅಡಗಿರುವ ಕರಾಳ ರಹಸ್ಯವು ನಿಮಗೆ ಬಹಿರಂಗವಾದ ತಕ್ಷಣ ನಿಮ್ಮ ಪಾದಗಳ ಕೆಳಗಿನ ನೆಲ ಕುಸಿಯುತ್ತದೆ, ಏಕೆಂದರೆ ಅವನು ಯಾವುದೇ ಸಾಮಾನ್ಯ ಪಂಥವನ್ನು ಹಾಕುವುದಿಲ್ಲ. ನೀವು ನಿಮ್ಮ ಎಲ್ಲ ಸಮಯವನ್ನು ಕಳೆದ ನಿಮ್ಮ ಮನೆಯ ಮೂಲೆಯನ್ನು ಅವನು ತೋರಿಸುತ್ತಾನೆ, ಅಥವಾ ಬಹಳ ರಹಸ್ಯವಾದ ದಾಖಲೆಯನ್ನು ಮರೆಮಾಡಲಾಗಿದೆ. ನೀವು ಅದನ್ನು ಇದ್ದಕ್ಕಿದ್ದಂತೆ ಅರಿತುಕೊಳ್ಳುತ್ತೀರಿ. ಈ ವ್ಯಕ್ತಿಗೆ ನಿಮ್ಮ ಮನೆಯ ಆಂತರಿಕ ಪರಿಸ್ಥಿತಿಗಳ ಬಗ್ಗೆ ಇಷ್ಟೊಂದು ನಿಖರವಾದ ಜ್ಞಾನ ಹೇಗೆ ಇದೆ ಎಂದು ನೀವು ಆಶ್ಚರ್ಯಪಡಲು ಪ್ರಾರಂಭಿಸುತ್ತೀರಿ. ಇಲ್ಲಿಯೇ ನಿಮಗೆ ಅರ್ಥವಾಗುತ್ತದೆ, ನಿಮಗೆ ಹತ್ತಿರವಿರುವ ಯಾರಾದರೂ ನಿಮ್ಮ ಇಡೀ ಜಾತಕ ಮತ್ತು ನಿಮ್ಮ ಮನೆಯ ರಹಸ್ಯವನ್ನು ಆ ಅಧಿಕಾರಿಗೆ ರವಾನಿಸಿದ್ದಾರೆ. ಇದರಿಂದ ನೀವು ದೊಡ್ಡ ಬಲೆಗೆ ಸಿಲುಕಿಕೊಳ್ಳಬಹುದು. ಆದರೆ ನೀವು ಸ್ವಲ್ಪವೂ ವಿಚಲಿತರಾಗಬಾರದು, ಏಕೆಂದರೆ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮೊಂದಿಗೆ ಆಟ ಆಡುತ್ತಿವೆ. ಅದು ಕಾಣುವಷ್ಟು ಅಪಾಯಕಾರಿ, ಆದರೆ ಅದರ ಪರಿಣಾಮಗಳು ನಿಮಗಾಗಿಯೇ ಇರುತ್ತವೆ. ಅದರ ಪರಿಹಾರಗಳು ಮತ್ತು ಪರಿಣಾಮಗಳು ಇನ್ನೂ ಅದ್ಭುತವಾಗಿರುತ್ತವೆ. ಈ ನಿರ್ಣಾಯಕ ಹಂತದಲ್ಲಿ ನೀವು ಒಬ್ಬಂಟಿಯಾಗಿದ್ದರೆ ಎಂದು ನಿಮಗೆ ಅನಿಸುತ್ತಿದ್ದರೆ, ತಕ್ಷಣ ಕಣ್ಣು ಮುಚ್ಚಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ದುರ್ಗಾ ಮತ್ತು ಜೈ ವಿಷ್ಣು ಎಂದು ಪೂರ್ಣ ನಂಬಿಕೆಯೊಂದಿಗೆ ಬರೆಯಿರಿ. ಏಕೆಂದರೆ ಎಲ್ಲ ಮಾನವ ಮಾರ್ಗಗಳು ಮುಚ್ಚಲ್ಪಟ್ಟಾಗ ಯಾವುದೇ ಸಾಮಾನ್ಯ ಮನುಷ್ಯನು ಊಹಿಸಲು ಸಾಧ್ಯವಾಗದ ದೈವಿಕ ಮಾರ್ಗವು ತೆರೆದುಕೊಳ್ಳುತ್ತದೆ. ಅಧಿಕಾರಿ ಎದ್ದು ನಡೆಯಲು ಪ್ರಾರಂಭಿಸಿದಾಗ ಅವರು ನಿಮಗೆ ಒಂದು ಸಣ್ಣ ಕಾಗದದ ತುಣುಕನ್ನು ನೀಡುತ್ತಾರೆ ಮತ್ತು ಅದರಲ್ಲಿ ಒಂದು ಭವಿಷ್ಯದಲ್ಲಿ ನಿಮ್ಮ ದೊಡ್ಡ ಲಾಟರಿ ಅಥವಾ ಆರ್ಥಿಕ ಲಾಭಕ್ಕೆ ನೇರವಾಗಿ ಸಂಬಂಧಿಸಿರುವ ರಹಸ್ಯದ ಕೋಡ್ ಅಥವಾ ಸಂಖ್ಯೆಯನ್ನು ಬರೆಯಲಾಗುತ್ತದೆ. ಈ ಸಂಖ್ಯೆ ಯಾವುದರ ಬಗ್ಗೆ ಎಂದು ನಿಮಗೆ ಅರ್ಥ ಆಗುವುದಿಲ್ಲ. ಈ ಸಂಖ್ಯೆಯನ್ನು ಏನು ಮಾಡಬೇಕೆಂದು ನಿಮಗೆ ತಿಳಿಯುವುದಿಲ್ಲ. ಆದರೆ ಇಂದು ಸಂಜೆ ನಿಖರವಾಗಿ ನಿಮ್ಮ ಮನೆಯ ದೂರವಾಣಿ ರಿಂಗಣಿಸಿದಾಗ ಅಥವಾ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಪರಿಚಯವಿಲ್ಲದ ಗಂಟೆ ಕೇಳಿದಾಗ ಆ ಚೀಟಿಯ ನಿಜವಾದ ಮೌಲ್ಯ ನಿಮಗೆ ತಿಳಿಯುತ್ತದೆ. ಇದು ಕ್ಷುಲ್ಲಕ ಘಟನೆಯಲ್ಲ, ಬದಲಾಗಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು. ಅದು ನಿಮ್ಮನ್ನು ರಾತ್ರೋರಾತ್ರಿ ಬಟ್ಟೆಯಿಂದ ಶ್ರೀಮಂತಿಕೆಯತ್ತ ಕೊಂಡೊಯ್ಯಬಹುದು. ಈ ಸಮಯಕ್ಕೆ ತಲುಪಿಸುವ ಶಕ್ತಿ ಇದು. ಮತ್ತು ನೀವು ಇನ್ನು ಈ ವಿಡಿಯೋವನ್ನು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದರೆ ನೀವು ತುಂಬ ಅದೃಷ್ಟವಂತರು, ಏಕೆಂದರೆ ಈಗ ಆಟ ಯಾರು ತಮ್ಮ ಹಣೆ ಬರಹವನ್ನು ಬದಲಾಯಿಸದೆ ಹಿಂತಿರುಗಲು ಸಾಧ್ಯವಿಲ್ಲ ಎನ್ನುವ ಹಂತವನ್ನು ತಲುಪಲಾಗಿದೆ. ಆದ್ದರಿಂದಲೇ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ದುರ್ಗಾ ಎಂದು ಬರೆಯುವುದನ್ನು ಮರೆಯಬೇಡಿ. ಸ್ನೇಹಿತರೆ, ನೀವು ಹೊಸಬರಾಗಿದ್ದರೆ ತಕ್ಷಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಸಕಾರಾತ್ಮಕ ಶಕ್ತಿಯು ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಹೀರಲ್ಪಡುತ್ತದೆ ಮತ್ತು ಈ ಅದ್ಭುತ ಬದಲಾವಣೆಯು ನಿಮ್ಮ ಸಂಪೂರ್ಣ ಅಸ್ತಿತ್ವದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಕುಟುಂಬ ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು. ಈಗ ಇಂದು ದೊಡ್ಡ ಬೆದರಿಕೆಯ ಬಗ್ಗೆ ಮಾತನಾಡೋಣ. ರಾತ್ರಿಯ ಕತ್ತಲೆಯಲ್ಲಿ ನಿಮ್ಮ ಮನೆಯ ಹೊಸಿಲನ್ನು ದಾಟಲು ಪ್ರಯತ್ನಿಸುತ್ತದೆ. ನಿಮ್ಮ ಸಾಕು ಪ್ರಾಣಿ ಮತ್ತು ನಿಮ್ಮ ಸುತ್ತಮುತ್ತಿನ ಪ್ರದೇಶದಲ್ಲಿ ವಿಚಿತ್ರ ಚಲನೆ ಪ್ರಾರಂಭವಾಗುತ್ತದೆ ಮತ್ತು ನಿದ್ರೆ ಇದ್ದಕ್ಕಿದ್ದಂತೆ ಬೀಸುವ ತಣ್ಣನೆಯ ಗಾಳಿ ಅಥವಾ ಅಪರಿಚಿತ ಶಬ್ದವು ನಿಮ್ಮ ಕಣ್ಣುಗಳನ್ನು ತೆರೆಯಬಹುದು. ಅದೃಶ್ಯ ಶಕ್ತಿಯು ನಿಮ್ಮನ್ನು ಹತ್ತಿರಕ್ಕೆ ಎಳೆಯುತ್ತಿರುವಂತೆ ನಿಮಗೆ ಅನಿಸುತ್ತಿರಬಹುದು. ಕೋಣೆಯ ಹೊರಗಿನಿಂದ ಕೂಗುತ್ತಿದೆ ಎಂದು ಅನಿಸಬಹುದು. ಇಂದು ನಿಮ್ಮ ತಾಳ್ಮೆ ಮತ್ತು ಭಕ್ತಿಯನ್ನು ಹೆಚ್ಚು ಪರೀಕ್ಷಿಸುವ ಸಮಯವಾಗಿರುತ್ತದೆ, ಏಕೆಂದರೆ ಗ್ರಹಗಳ ಜೋಡಣೆ ನಿಮ್ಮ ಮನೆಯ ಮೇಲೆ ಒಂದು ದುಷ್ಟ ನೆರಳು ಸುಳಿದಾಡುತ್ತದೆ, ನಿಮ್ಮ ಮನಸ್ಸಿನಲ್ಲಿ ಭಯವನ್ನು ಸೃಷ್ಟಿಸುತ್ತದೆ ಮತ್ತು ನೀವು ಗಂಭೀರ ತಪ್ಪು ಮಾಡುವಂತೆ ಮಾಡುತ್ತದೆ. ಆದರೆ ಆ ಸಮಯದಲ್ಲಿ ನೀವು ನಿಮ್ಮ ಹಾಸಿಗೆಯಿಂದ ಎದ್ದು ನೇರವಾಗಿ ನಿಮ್ಮ ಮನೆಯಲ್ಲಿರುವ ಪೂಜಾ ಸ್ಥಳಕ್ಕೆ ಹೋಗಿ ಅಲ್ಲಿ ಇರಿಸಲಾಗಿರುವ ಗಂಗಾ ನೀರಿನ ಕೆಲವು ಹನಿಗಳನ್ನು ನಿಮ್ಮ ಮೇಲೆ ಮತ್ತು ಮನೆಯ ಎಲ್ಲ ಮೂಲೆಗಳಲ್ಲಿ ಸಿಂಪಡಿಸಬೇಕು. ನೀವು ಇದನ್ನು ತಕ್ಷಣ ಮಾಡಿ, ಸಕಾರಾತ್ಮಕ ಶಕ್ತಿಯು ಗಾಳಿಯಲ್ಲಿಯೇ ತಕ್ಷಣವೇ ಕರಗಿ ಹೋಗುತ್ತದೆ
ಮತ್ತು ನಿಮ್ಮ ಮನೆ ಶಾಂತಿ ಸ್ಥಳವಾಗುತ್ತದೆ. ನಿಮ್ಮ ದುಃಖದ ಅಂತ್ಯವು ಈಗ ಸಂಪೂರ್ಣವಾಗಿ ಖಚಿತವಾಗಿದೆ ಎಂದು ಸೂಚಿಸುವ ಆಹ್ಲಾದಕರವಾದ ಸುವಾಸನೆಯು ಹರಡುತ್ತದೆ ಮತ್ತು ನಿಮ್ಮ ವ್ಯವಹಾರ ಉದ್ಯೋಗ ವಲಯದಲ್ಲಿಯೂ ಅಂತಹ ಸುದ್ದಿಗಳು ಬರಲಿವೆ. ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ. ಆದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಒಂದು ಪ್ರಮುಖ ಪಿತೂರಿ ಬಹಿರಂಗಗೊಳ್ಳುತ್ತದೆ. ಇಂದು ಇದ್ದಕ್ಕಿದ್ದಂತೆ ಏನಾದರೂ ಸಂಭವಿಸಬಹುದು ಮತ್ತು ಹಗಲು ರಾತ್ರಿ ನಿಮ್ಮ ವಿರುದ್ಧ ಯೋಜನೆ ರೂಪಿಸುತ್ತಿದ್ದರು ತಮ್ಮದೇ ಆದ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುವರು. ಅವರು ತಮ್ಮ ಕೆಲಸವನ್ನು ಕಳೆದುಕೊಳ್ಳುವ ಬಗ್ಗೆ ಚಿಂತಿತರಾಗುತ್ತಾರೆ. ನಿಮ್ಮ ಬಾಸ್ ಅಥವಾ ನಿಮ್ಮ ಮೇಲಧಿಕಾರಿಗಳು ಇಂದು ನಿಮ್ಮ ಸಾರ್ವಜನಿಕವಾಗಿ ನಿಮ್ಮ ಮತ್ತು ಕೆಲಸದ ನೀತಿಯನ್ನು ಇದ್ದಕ್ಕಿದ್ದಂತೆ ಹೊಗಳುತ್ತಾರೆ. ಇದು ನಿಮ್ಮ ಶತ್ರುಗಳಿಗೆ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಆದರೂ ನಿಮ್ಮ ಅದೃಷ್ಟ ತುಂಬ ಚೆನ್ನಾಗಿದೆ. ದೇವರಲ್ಲಿ ನಂಬಿಕೆ ಇಡಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.